ತನ್ನ ಮಗನ ಮದುವೆ ಸಂದರ್ಭದಲ್ಲಿ ಶಿವಾಜಿಯ ಕರೆ ಬಂತು. ಶಿವಾಜಿ ಮದುವೆ ನಿಲ್ಲಿಸಿ ಶಿವಾಜಿಯ ಕರೆಗೆ ಹೋದ. ಕೊಂಡಾಣ, ಆ ಕೋಟೆಯನ್ನು ಗೆಲ್ಲಬೇಕಾಗಿದೆ. ನನ್ನ ತಾಯಿ ದಿನಾಲು ಎದ್ರೆ, ಬೆಳಗ್ಗೆ ಎದ್ರೆ ಸೂರ್ಯನ ನಮಸ್ಕಾರ ಮಾಡಬೇಕಾದ್ರೆ ಆ ಕೋಟೆಯ ಮೇಲೆ ಹಸಿರು ಬಾವುಟ ಹಾರಾಡ್ತಾ ಇದೆ. ಶಿವಾಜಿ ಏನಪ್ಪಾ ಇದು, ಎಷ್ಟು ದಿನ ನೋಡೋದು ಅಂತ ಹೇಳಿದ ಮೇಲೆ ಆ ಕೊಂಡಾಣ ಗೆಲ್ಲುವಂತಹ ತಾಕತ್ತಿರೋದು ತಾನಾಜಿಗೆ ಅಂತ ಹೇಳಿ ನಿನಗೆ ಕರೆದಿದ್ದೀನಿ ಅಂತ ಹೇಳಿ ಹೇಳಿದ. ಅವಾಗ ತಾನಾಜಿಗೆ ಆನಂದ ಆಯ್ತು. ವಾಹ್, ನನ್ನ ಶೌರ್ಯವನ್ನ, ನನ್ನ ತಾಕತ್ತನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಗುರುತಿಸಿದರಲ್ಲ ಅಂತ ಹೇಳಿ ಹೊರಟ. 24 ಗಂಟೆ ಒಳಗೆ ಆ ಕೋಟೆ ಗೆದ್ದು ಅಲ್ಲಿ ಹಸಿರು ಬಾವುಟವನ್ನ ತೆಗೆದು ನಾನು ಕೇಸರಿ ಬಾವುಟ ಹಾರಿಸಿ ನಿಮ್ಮ ಪಾದಕ್ಕೆ ಬರ್ತೀನಿ ಅಂತ ಹೇಳಿದ. ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಹೊರಟ. ಆದ್ರೆ ಅವಾಗ ಶಿವಾಜಿ ಕೇಳಿದ್ರು, ತಾನಾಜಿ ನನ್ನ ಕರೆ ಬಂದಾಗ ನೀನ್ ಏನ್ ಮಾಡ್ತಾ ಇದ್ದೆಪ್ಪ? ನನ್ನ ಮಗನ ಮದುವೆ ಮಾಡ್ತಾ ಇದ್ದೆ. ಮದುವೆ ಆಯ್ತಾ? ಇಲ್ಲ. ಅರೆ, ಮದುವೆ ಮುಗಿಸ್ಕೊಂಡು ಬರ್ಬೋದಾಗಿತ್ತಲ್ಲ. ಅವಾಗ ತಾನಾಜಿ ಹೇಳಿದ ಮಾತು ನಮಗೆಲ್ಲರಿಗೂ ಆದರ್ಶವಾಗಬೇಕು. ನಾವೆಲ್ಲ